ಪತ್ರಕರ್ತರು ಅಂದ್ರೆ ಬರೀ ಸುದ್ದಿ ಬರೆಯಲ್ಲ, ಸುದ್ದಿನೂ ಬರೀತಾರೆ, ಸಮಾಜ ಶುದ್ಧಿನೂ ಮಾಡ್ತಾರೆ. ತಾಜಾ ಉದಾಹರಣೆ ಅಂದ್ರೆ ಲಕ್ಷ್ಮೇಶ್ವರದ ಪತ್ರಕರ್ತರು. ರುದ್ರಭೂಮಿ ಹಸನ ಮಾಡಿದ್ರು, ಸಮಾಜಕ್ಕೆ ಆದರ್ಶವಾದ್ರು. ಎಸ್, ಪತ್ರಕರ್ತರು ಅಂದ್ರೆ ಕೇವಲ ಸುದ್ದಿ ಬರೆಯೋಕೆ ಮಾತ್ರ ಅಲ್ಲ, ಸಮಾಜ ಶುದ್ಧಿಗೂ ಸೈ ಎನ್ನುವುದನ್ನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಸಾಧಿಸಿ ತೋರಿಸಿದ್ದಾರೆ. ಹೌದು, ಪತ್ರಿಕಾ ದಿನಾಚರಣೆ ನಿಮಿತ್ತ ಪ್ರತಿ ವರ್ಷ ಒಂದಲ್ಲ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಲಕ್ಷ್ಮೇಶ್ವರ ತಾಲೂಕಿನ ಪತ್ರಕರ್ತರು ಈ ವರ್ಷ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡಿದ್ದಾರೆ. ಇಂದು ನಾವು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಒಂದು ಮಹಂತೇನ ಮಠದಲ್ಲಿ ಇರ್ತಕ್ಕಂಥ ಒಂದು ರುದ್ರಭೂಮಿಯನ್ನು ಸ್ವಚ್ಛತಾ ಕಾರ್ಯ ಮಾಡೋದ್ರ ಮೂಲಕ ಪತ್ರಿಕಾ ದಿನಾಚರಣೆ ಆಚರಿಸುತ್ತಿದ್ದೇವೆ. ಈ ಒಂದು ಕಾರ್ಯದಲ್ಲಿ ನಮ್ಮ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಪುರಸಭೆ ಸಿಬ್ಬಂದಿ ಮತ್ತು ಈ ಓಣಿಯ ಹಿರಿಯರಾಗಿರ್ತಕ್ಕಂಥ ಚಂದ್ರು ಮಾಗಡಿಯವರು ಸೇರಿದಂತೆ ಎಲ್ಲರಿಗೂ, ಆಮೇಲೆ ನಮ್ಮ ವೆಂಕಟೇಶಗೌಡ ಪಾಟೀಲರು ಎಲ್ಲರ ಸತಿಗೆ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಂಜು ಮಾಗಡಿ ಅವರು ಸಮಾಜ ಸೇವಕರು ನಮಗೆ ಒಂದು JCB ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರೊಂದಿಗೆ ನಮ್ಮ ಪುರಸಭೆಯವರ ಸತಿಗೆ ಒಂದು JCB ಮತ್ತು ಪೌರ ಕಾರ್ಮಿಕರನ್ನು ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಒಂದು ಅಣಿ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಾವು ಈ ಸಲ ಅದನ್ನು ಒಂದು ರಚನಾತ್ಮಕವಾಗಿ ಕಾರ್ಯ ಮಾಡುವ ಮೂಲಕ ಒಂದು ಪತ್ರಿಕಾ ದಿನಾಚರಣೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಆ ನಿಟ್ಟಿನೊಳಗೆ ನಮ್ಮೆಲ್ಲ ಪತ್ರಕರ್ತರು, ಪತ್ರಿಕಾ ಸಂಘದ ಅಧ್ಯಕ್ಷರಾಗಿದ್ದ ಅಶೋಕ್ ಗೌಡ್ರು ಎಲ್ಲರೂ ಕೂಡಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ನಮ್ಮ ಊರಿನ ಎಲ್ಲ ಮಹನೀಯರು ಸಹಾಯ ಬೆಂಬಲ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಈ ಮೂಲಕ ಧನ್ಯವಾದ ಹೇಳ್ತಾ, ಇವಾಗ ಸ್ವಚ್ಛತಾ ಕಾರ್ಯವನ್ನು ಈಗ ಸದ್ಯ ನಡೆದಿದೆ. ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಅದೇ ರೀತಿಯಾಗಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಚಂಪಣ್ಣ ಬಾಯಿಕವರ ಸದ್ಯಗೆ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ರುದ್ರಭೂಮಿಯಲ್ಲಿರುವ ಮುಳ್ಳುಗಂಟಿಗಳನ್ನು ತೆರವುಗೊಳಿಸಿ ಕಸಕಡ್ಡಿಗಳನ್ನು ಇಲ್ಲವಾಗಿಸುವ ಪ್ರಯತ್ನದ ಮೂಲಕ ಮನುಷ್ಯನ ಕೊನೆಯ ನಿಲ್ದಾಣವನ್ನ ಥಳಥಳಿಗೊಳಿಸುವ ಸಾರ್ಥಕ್ಯ ಭಾವ ಇವರದಾಗಿದೆ. ಪ್ರಥಮದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸರ್ವ ಪದಾಧಿಕಾರಿಗಳಿಗೆ ನಮ್ಮ ಓಣಿಯ ಎಲ್ಲ ಹಿರಿಯರ ಪರವಾಗಿ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ, ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮದವರು ಬಹುತೇಕ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೇನು ಆಚರಿಸುವಂಥ ಒಂದು ಕಾರ್ಯವನ್ನು ಪತ್ರಿಕಾ ದಿನಾಚರಣೆ ಅಂಗವಾಗಿ ಏನಿವತ್ತು ನಮ್ಮ 2ನೇ ವಾರ್ಡ್ನಲ್ಲಿರ್ತಕ್ಕಂಥ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸುವುದರ ಮುಖಾಂತರ ಏನು ಆಚರಣೆ ಮಾಡ್ತಿದ್ದಾರೆ ಅಂಥ ಕಾರ್ಯ ಬಹಳ ಶ್ಲಾಘನೀಯ ಕಾರ್ಯ. ಆ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಹಾಗೂ ಸರ್ವ ಪದಾಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ನಮ್ಮ ಊರಿನ ಹಾಗೂ ಓಣಿಯ ಎಲ್ಲ ಹಿರಿಯರು ಸಹಾಯ ಸಹಕಾರ ಕೊಟ್ಟರೆ ಇನ್ನೂ ಅನೇಕ ಇಂಥ ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಉತ್ಸಾಹ ಮಾಡ್ತಾ ಅಂತಂದು ಹೇಳುತ್ತಾ, ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಎಲ್ಲ ಸರ್ವ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಎಲ್ಲ ಓಣಿಯ ಊರಿನ ಹಿರಿಯರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಾಲಿಪದ ತಾಲೂಕು ಅಧ್ಯಕ್ಷ ಅಶೋಕ್ ಸೊರಟೂರ್ ನೇತೃತ್ವದಲ್ಲಿ ನಡೆದ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ರಮೇಶ್ ನಾಡಿಗೇರ್, ಸೋಮಣ್ಣ ಎತ್ತಿನಹಳ್ಳಿ, ಪರಮೇಶ್ ಲಮಾಣಿ, ಶಿವಲಿಂಗಯ್ಯ ಹೊತ್ತಿಗೆಮಠ, ನಾಗರಾಜ್ ಹಣಗಿ, ದಿಗಂಬರ ಪೂಜಾರ್, ಸುರೇಶ್ ಲಮಾಣಿ, ಕರಿಯಪ್ಪ ಶಿರಹಟ್ಟಿ, ಮಂಜುನಾಥ್ ರಾಠೋಡ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಮಲ್ಲು ಕಳಸಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವರೆಲ್ಲ ಕಾರ್ಯವನ್ನ ಸಮಾಜ ಹಿತಪರ ಮನಸ್ಸುಗಳು ಶ್ಲಾಘನೆ ಮಾಡ್ತಾ ಇದ್ದು, ಪತ್ರಕರ್ತ ಬಾಂಧವರಿಗೆ ಶುಭವಾಗಲಿ ಅಂತಿದ್ದಾರೆ. ಜನಶ್ರೀ ಟೈಮ್ಸ್, ಲಕ್ಷ್ಮೇಶ್ವರ.